ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಕ್ಯಾನ್ಸರ್ ಒಂದು ಬಾರಿ ಒಬ್ಬ ಮನುಷ್ಯನಿಗೆ ಬಂತೆಂದ್ರೆ ಅದರಿಂದ ಆ ವ್ಯಕ್ತಿ ಪಾರಾಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಪಾರಾಗುವ ಅದೃಷ್ಟ ಇದ್ದರೂ ಅದರ ಪ್ರಮಾಣದಲ್ಲಿ ನಿಲ್ಲುವವರು ಕೇವಲ ಕೆಲವರು. ಒಂದು ಬಾರಿ ಈ ಮಾರಣಾಂತಿಕ ರೋಗ ದೇಹವನ್ನು ಪ್ರವೇಶಿಸಿದ ಮೇಲೆ ಹಂತ ಹಂತವಾಗಿ ಬಾಧಿತರನ್ನ ತಿನ್ನುತ್ತಾ ಹೋಗುತ್ತೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ನಮ್ಮ ಕನ್ನಡ ಚಿತ್ರರಂಗ ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಿಕಿತ್ಸೆಗಾಗಿ ಹೊರದೇಶಕ್ಕೆ ತೆರಳಿ ಅಲ್ಲಿನ ಅತ್ಯುನ್ನತ ವೈದ್ಯಕೀಯ ತಂತ್ರಜ್ಞಾನದ ಮೂಲಕ ಚಿಕಿತ್ಸೆ ಪಡೆದು ಸಾವಿನ ದವಡೆಗೆ ಹೋಗಿ ಪಾರಾಗಿ ಬಂದಿದ್ದಾರೆ. ಹೀಗಿರುವಾಗಲೇ ಕ್ಯಾನ್ಸರ್ ಬಗ್ಗೆ ಶಾಕಿಂಗ್ ವರದಿ ಹೊರಬಿದ್ದಿದೆ. ಅದೇನು ಅಂತೀರಾ? ರಾಜ್ಯದ ಮಕ್ಕಳಲ್ಲಿ ಕ್ಯಾನ್ಸರ್ನ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಒಂದೇ ವರ್ಷದಲ್ಲಿ ರಾಜ್ಯದ 674 ಮಕ್ಕಳಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ಆಗ ತಾನೇ ಭೂಮಿಯ ಮೇಲೆ ಕಾಲಿಟ್ಟು ಬದುಕಿನ ಸುಂದರ ಕ್ಷಣಗಳನ್ನು ಅನುಭವಿಸುವ ಸಂದರ್ಭದಲ್ಲೇ ಕ್ಯಾನ್ಸರ್ ಎಂಬ ಮಹಾಮಾರಿ ಮಕ್ಕಳ ದೇಹದ ಒಳಹೊಕ್ಕು ಮುದ್ದು ಕಂದಮ್ಮಗಳ ಜೀವವನ್ನೇ ಹಿಂಡ್ತಾ ಇದೆ. ಫೆಬ್ರವರಿ 15 ಬಾಲ್ಯ ಕ್ಯಾನ್ಸರ್ ದಿನವಾಗಿದೆ. ಮಕ್ಕಳಲ್ಲಿ ಕ್ಯಾನ್ಸರ್ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಹಾಗೂ ಇದರಿಂದ ಪಾರಾಗಲು ಸಾಧ್ಯ ಇದೆಯಾ ಇಲ್ವಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತುವ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಿಸಿ. ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ ಒಂದೇ ಒಂದು ವರ್ಷದಲ್ಲಿ ಒಟ್ಟು 21,881 ಮಂದಿ ಕ್ಯಾನ್ಸರ್ ಚಿಕಿತ್ಸೆಗೆ ನೋಂದಣಿಯಾಗಿದೆ. ಇದರಲ್ಲಿ 674 ಮಕ್ಕಳು ಸೇರಿದ್ದಾರೆ. ವಿಶ್ವದೆಲ್ಲೆಡೆ ಪ್ರತಿ ವರ್ಷ ಒಟ್ಟು 3 ಲಕ್ಷ ಮಕ್ಕಳಲ್ಲಿ ಕ್ಯಾನ್ಸರ್ ಪತ್ತೆಯಾಗ್ತಾ ಇದೆ. ಮಕ್ಕಳಲ್ಲಿ ಇಷ್ಟು ಪ್ರಮಾಣದಲ್ಲಿ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗಲು ಕಾರಣ ಅನುವಂಶೀಯತೆ ಹಾಗೂ ಅನಾರೋಗ್ಯಕರ ಜೀವನ ಶೈಲಿ. ನಾವು ಬಳಸುತ್ತಿರುವ ಕೆಮಿಕಲ್ ಯುಕ್ತ ವಸ್ತುಗಳ ಬಳಕೆ, ಆಹಾರ ಮುಂತಾದ ಕಾರಣಗಳಿಂದ ಕ್ಯಾನ್ಸರ್ ಪ್ರಕರಣ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಇತ್ತೀಚೆಗೆ ರಕ್ತ ಕ್ಯಾನ್ಸರ್, ಮೆದುಳು ಕ್ಯಾನ್ಸರ್ ಹಾಗೂ ಕ್ಯಾನ್ಸರ್ ಗಡ್ಡೆಯ ಪ್ರಕರಣಗಳು ಕೂಡ ಹೆಚ್ಚಾಗಿ ವರದಿಯಾಗ್ತಾ ಇದೆ. ಕಳೆದ ಒಂದೇ ವರ್ಷದಲ್ಲಿ ರಾಜ್ಯದ 674 ಮಕ್ಕಳಲ್ಲಿ ಪತ್ತೆಯಾದ ಕ್ಯಾನ್ಸರ್ ಪ್ರಕರಣಗಳಲ್ಲಿ 400ಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಂಡುಬಂದಿದೆ. ಕರ್ನಾಟಕ ಚಿಲ್ಡ್ರನ್ ಹೆಲ್ತ್ ಕಾರ್ಡ್ ಪ್ರಕಾರ 2023ರಲ್ಲಿ ಒಟ್ಟು 435 ಮಕ್ಕಳಲ್ಲಿ ಕ್ಯಾನ್ಸರ್ ವರದಿಯಾಗಿತ್ತು. ಇದರಲ್ಲಿ 264 ಬಾಲಕರು, 171 ಬಾಲಕಿಯರು ಎಂದು ಕಿದ್ವಾಯಿ ಸಂಸ್ಥೆ ಹೇಳಿಕೊಂಡಿದೆ. ಬಾಧಿತ ಮಕ್ಕಳ ಪೈಕಿ 154 ಮಕ್ಕಳಲ್ಲಿ ರಕ್ತ ಕ್ಯಾನ್ಸರ್ ಕಂಡುಬಂದಿದ್ದು, ಇವರಲ್ಲಿ 92 ಮಂದಿ ಬಾಲಕರಿದ್ದಾರೆ. ಉಳಿದ 57 ಮಂದಿಯಲ್ಲಿ ಗಡ್ಡೆ ಕ್ಯಾನ್ಸರ್ ಇದೆ. ರೆನಾಲ್ ಟ್ಯೂಮರ್ಸ್ 17 ಮಕ್ಕಳಲ್ಲಿ ಪತ್ತೆಯಾಗಿತ್ತು ಎಂದು ಕಿದ್ವಾಯಿ ಸಂಸ್ಥೆಯ ಹೆಚ್ಚುವರಿ ನಿರ್ದೇಶಕ ಡಾಕ್ಟರ್ ಟಿ ನವೀನ್ ತಿಳಿಸುತ್ತಾರೆ. ಈ ಕ್ಯಾನ್ಸರ್ ತಡೆಯಲು ಇರುವ ಮಾರ್ಗವೆಂದರೆ ಮಕ್ಕಳಲ್ಲಿ ಯಾವುದೇ ಶಂಕಿತ ಕ್ಯಾನ್ಸರ್ ಗಡ್ಡೆ ಇದ್ದರೆ ತಕ್ಷಣವೇ ಮಕ್ಕಳನ್ನು ತಪಾಸಣೆಗೆ ಒಳಪಡಿಸಬೇಕು. ತಡವಾಗಿ ತಪಾಸಣೆಗೆ ಒಳಪಡಿಸಿದರೆ ಚಿಕಿತ್ಸೆ ನೀಡುವಾಗ ಗಂಭೀರ ಸ್ವರೂಪದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನವದಂಪತಿಗಳು ಮಕ್ಕಳನ್ನು ಪಡೆಯುವ ಬದಲು ತಮ್ಮನ್ನು ತಪಾಸಣೆಗೆ ಒಳಪಡಿಸಿಕೊಂಡು ಕ್ಯಾನ್ಸರ್ ಇಲ್ಲದಿರುವಿಕೆಯ ಬಗ್ಗೆ ಖಾತ್ರಿಪಡಿಸಿಕೊಳ್ಬೇಕು. ಒಂದು ವೇಳೆ ಕ್ಯಾನ್ಸರ್ ಪತ್ತೆಯಾದರೆ ಗಂಡ ಹೆಂಡತಿ ವೈದ್ಯರು ತಿಳಿಸುವ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಮಕ್ಕಳನ್ನು ಪಡೆಯುವುದಕ್ಕೆ ಮುಂದಾಗುವುದು ಉತ್ತಮ. ಕ್ಯಾನ್ಸರ್ ಕಾರಕ ವಸ್ತುಗಳ ಉಪಯೋಗಗಳನ್ನು ಬಿಟ್ಟು ಬಿಡುವುದು ಉತ್ತಮ. ಇದರ ಜೊತೆಗೆ ಕ್ಯಾನ್ಸರ್ ಇರೋದು ಕಂಡುಬಂದ ತಕ್ಷಣವೇ ಚಿಕಿತ್ಸೆಗೆ ಮುಂದಾಗುವುದರಿಂದ ಕ್ಯಾನ್ಸರ್ನಿಂದ ಗುಣಮುಖರಾಗುವ ಪ್ರಮಾಣವು ಹೆಚ್ಚಾಗಿರುತ್ತೆ. ಹಾಗಾದರೆ ರಾಜ್ಯದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕೆಂದೇ ಸ್ಥಾಪನೆಯಾಗಿರುವ ಕಿದ್ವಾಯಿ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಹೇಳ್ತಾರೆ, ಕಿದ್ವಾಯಿ ದವಾಖಾನೆಯಲ್ಲಿ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಉತ್ತಮ ಚಿಕಿತ್ಸೆ ಕೊಡಲಾಗುತ್ತೆ. BPL ಕಾರ್ಡುದಾರರಿಗೆ ABARK ಅಡಿಯಲ್ಲಿ ಉಚಿತ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. APL ಕುಟುಂಬಗಳಿಗೆ ರಿಯಾಯಿತಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೊಸದಾಗಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಸೌಲಭ್ಯವನ್ನು ಸಹ ಇಲ್ಲಿ ಪರಿಚಯಿಸಲಾಗಿದೆ. ಈ ಮೂಲಕ 1000 ಯಶಸ್ವಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನೀಡಲಾಗಿದೆ. 100 ಅಸ್ಥಿಮಜ್ಜೆ ಕಸಿ ಕೂಡ ನಡೆಸಲಾಗಿದೆ ಎಂದು ಅವರು ತಿಳಿಸುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯದ ಮಕ್ಕಳಲ್ಲಿ ಹೆಚ್ಚಾಗುತ್ತಿರುವ ಕ್ಯಾನ್ಸರ್ ಪ್ರಕರಣಗಳ ಬಗ್ಗೆ ಮಾಹಿತಿ ಪಡೆದರಲ್ವಾ? ಹಾಗಾದರೆ ನಿಮ್ಮ ಪ್ರಕಾರ ಮಕ್ಕಳಲ್ಲಿ ಕ್ಯಾನ್ಸರ್ ಬರಲು ಕಾರಣಗಳೇನು ಎಂಬುದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಇದು ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.